ಈಗ ವಿಷಯಕ್ಕೆ ಬರೋಣ. ಆಟೋ ಪ್ರಯಾಣ ಮತ್ತಷ್ಟು ದುಬಾರಿ ಆಗ್ತಾ ಇದೆ. 1ನೇ ತಾರೀಕು ಅಂದರೆ ನಾಳೆಯಿಂದ ಬೆಲೆ ಏರಿಕೆಯ ಶಾಕ್ ತಡ್ತಾ ಇದೆ. ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಈಗ ನಾಳೆಯಿಂದ ಮತ್ತೆ ನೆನೆ ಒಂದಷ್ಟು ದರಗಳ ಏರಿಕೆ ಆಯಿತು ಲಾಸ್ಟ್ ಮಂತು. ಈಗ ನೋಡಿ ಆಗಸ್ಟ್ ತಿಂಗಳು ಶುರುವಾಯಿತು. 1ನೇ ತಾರೀಕಿಂದ ಈಗ ಆಟೋ ದರ ಜಾಸ್ತಿ. ಮೇಲಿಂದ ಮೇಲೆ ದರ ಏರಿಕೆಯ ಬರೇ ಜನಸಾಮಾನ್ಯರಿಗೆ ಹೊರೆ ತರ್ತಾ ಇದೆ. ನೋಡಿ, ಆಟೋದಲ್ಲಿ ವೇಟಿಂಗ್ ಚಾರ್ಜಸ್ಸು, ಲಗೇಜ್ ಚಾರ್ಜು ಇದೆಲ್ಲವನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ. ಎಷ್ಟಾಗ್ತದೆ ಹೆಚ್ಚು ಅಂತ ಅದನ್ನು ಕೂಡ ಹೇಳ್ತೀನಿ ನಿಮಗೆ. ಆದರೆ ಈ ಅಭಿಪ್ರಾಯದ ವಿಚಾರಕ್ಕೆ ಸಂಬಂಧಪಟ್ಟಂದರೆ ಈ ಹೆಚ್ಚಳ ಮಾಡಿದಾರಲ್ಲ, ಅದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ನಿಮ್ಮ ಅಭಿಪ್ರಾಯ ಏನು ಅಂತೇಳಿ ಕರೆ ಮಾಡಿ ನಮ್ಮ ಜೊತೆಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಮಾತನಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಇನ್ನು 30 ರೂಪಾಯಿ ಇತ್ತು ಈ ಹಿಂದೆ ಆಟೋ ಮೀಟರ್ನ ದರ. ಅಂದರೆ ಮಿನಿಮಮ್ 2 ಕಿಲೋಮೀಟ್ರ್ ಪ್ರಯಾಣ ಬೆಳೆಸಿದ್ರೆ ಆ ಮಿನಿಮಮ್ ಚಾರ್ಜಸ್ ಬಂದು 30 ರೂಪಾಯಿ ಇರ್ತಿತ್ತು. ಈಗ ಆ ಮಿನಿಮಮ್ ಚಾರ್ಜಸ್ಸು 30 ರೂಪಾಯಿಂದ 36 ರೂಪಾಯಿ ಜಾಸ್ತಿ ಆಗಿದೆ. 2 ಕಿಲೋಮೀಟ್ರ್ ಮಿನಿಮಮ್ ಮೀಟರ್ ದರ 6 ರೂಪಾಯಿ ಜಾಸ್ತಿ ಆಯಿತು. 30 ರೂಪಾಯಿ ಇದ್ದಿದ್ದು 36 ರೂಪಾಯಿ ಆಯಿತು. 2 ಕಿಲೋಮೀಟರ್ ದಾಟದ ಮೇಲೆ ಎವ್ರಿ ಕಿಲೋಮೀಟರ್ಗೆ, ಪ್ರತಿ ಕಿಲೋಮೀಟರ್ಗೆ 18 ರೂಪಾಯಿ ಪೇ ಮಾಡಬೇಕು. ಈ ಹೊಸ ದರ ಏರಿಕೆಯ ಪಟ್ಟಿವೆ ಆಟೋ ಮೇಲೆ ಕಡ್ಡಾಯವಾಗಿ ಅಂಟಿಸಬೇಕು ಅಂತ. ಸುಮ್ಮನೆ ಜಗಳ ಯಾಕೆ? ಅಂಟಿಸ್ಬಿಡಿ. ಆದೇಶ ಪ್ರತಿ ಇರುತ್ತಲ್ಲ, ಅಂಟಿಸ್ಬಿಡಿ. ಹಿಂದ್ಗಡೆ ಆಟೋದ ಹಿಂದ್ಗಡೆನೋ ಅಥವಾ ಆಟೋದ ಒಳಗಡೆನೋ ಇಟ್ಟುಬಿಡಿ. ಈಗಾಗಲೇ ಆದೇಶವನ್ನು ಬೆಂಗಳೂರು DC ಹೊರಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಆ ಆದೇಶ ಪ್ರತಿಯನ್ನು ಇಟ್ಕೊಳ್ಳಿ, ಪ್ರಿಂಟ್ಔಟ್ ತಗೊಳ್ಳಿ, ಅಲ್ಲೆಲ್ಲರೂ ಅಂಟಿಸ್ಕೊಳ್ಳಿ ಆಟೋದಲ್ಲಿ ಅಂತ ಕೇಳಿದ್ದಾರೆ. ಸುಮ್ಮನೆ ಯಾಕೆ ಜಗಳ ಅಂತ ಆ ಆದೇಶದ ಪ್ರತಿ ಗಮನಿಸ್ತಾ ಇದ್ದೀರಿ. ಕಾಯುವಿಕೆ ದರ ಮೊದಲ 5 ನಿಮಿಷ ಉಚಿತ. 5 ನಿಮಿಷ ಆದಮೇಲೆ ನಿಮಗೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಕನಿಷ್ಠ ದರ ಮೊದಲ 2 ಕಿಲೋಮೀಟರ್ಗೆ 36 ರೂಪಾಯಿ ಇರುತ್ತೆ. ಇನ್ನು ಮೇಲೆ ಮಿನಿಮಮ್ ಕಿಲೋಮೀಟರ್ಸ್ 2 ಕಿಲೋಮೀಟರ್ ಒಳಗಡೆ ನೀವು 1 ಕಿಲೋಮೀಟರ್ನಾದರೂ ಹೋಗಿ, 300 ಮೀಟರ್ ಆದರೂ ಹೋಗಿ, 1.5 ಕಿಲೋಮೀಟರ್ ಆದರೂ 2 ಕಿಲೋಮೀಟರ್ ಒಳಗಡೆ 36 ರೂಪಾಯಿ ಫಿಕ್ಸು. 2 ಕಿಲೋಮೀಟರ್ ಆದಮೇಲೆ ನೀವು ಒಂದು 100 ಮೀಟರ್ ಜಾಸ್ತಿನೂ ಹೋದರೂ ಪರವಾಗಿಲ್ಲ. ಪ್ರತಿ ಕಿಲೋಮೀಟರ್ ಲೆಕ್ಕ ಬರುತ್ತೆ. ಪ್ರತಿ ಕಿಲೋಮೀಟರ್ಗೆ 18 ರೂಪಾಯಿ ಜಾಸ್ತಿ. ಫಸ್ಟ್ 5 ನಿಮಿಷ ನೀವೇನಾದರೂ ವೆಯ್ಟ್ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ಉಚಿತ ವೆಯ್ಟ್ ಮಾಡ್ತಾರೆ. 5 ನಿಮಿಷದ ಮೇಲೆ 10 ಸೆಕೆಂಡ್ ಜಾಸ್ತಿ ಆದ್ರೂ ಪ್ರತಿ 15 ನಿಮಿಷಕ್ಕೆ 10 ರೂಪಾಯಿ ಜಾಸ್ತಿ. 10 ರೂಪಾಯಿ ಜಾಸ್ತಿ ಆಗುತ್ತೆ ಪ್ರತಿ 15 ಮಿನಿಟ್ಸ್ಗೆ. ಆಮೇಲೆ ಆಟೋದಲ್ಲಿ ಲಗೇಜ್ ಎಲ್ಲ ಹೊತ್ಕೊಂಡು ಹೋಗೋದಂತ ಒಂದಷ್ಟು ವ್ಯವಸ್ಥೆಗಳಿದ್ದಾವಲ್ಲ, ಅದರಲ್ಲಿ 20 kg ಲಗೇಜ್ ಹೊರಬೋದು ಅಷ್ಟೇ, ಇಡ್ಬೋದು. 20 kg ಲಗೇಜ್ಗೆ ಯಾವ ಚಾರ್ಜಸ್ ಕೂಡ ಇರೋದಿಲ್ಲ. 20 kg ಮೇಲೆ ಒಂದು 100 ಗ್ರಾಮ್ ಜಾಸ್ತಿ ಆದ್ರೂ ಅಥವಾ 500 ಗ್ರಾಮ್ ಜಾಸ್ತಿ ಆದ್ರೂ ಪ್ರತಿ 20 kgಗೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆಮೇಲೆ ರಾತ್ರಿ ಟೈಮು ಸಾಮಾನ್ಯ ದರ ಈಗೇನಿದೆಯಲ್ಲ ಅದ್ರ ಜೊತೆಗೆ ಅರ್ಧ ಪಟ್ಟು ಹೆಚ್ಚು, 1.5 ಪಟ್ಟು ಹೆಚ್ಚು. ಹೊಸ ದರ ಏರಿಕೆ ಪಟ್ಟಿ ಆಟೋದಲ್ಲಿ ಡಿಸ್ಪ್ಲೇ ಇಡೋದು ಕಡ್ಡಾಯ ಅಂತ ಈಗ ಬೆಂಗಳೂರು DC ಅವರು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ನಮ್ಗೆ ಏನು ಬೇಕಾಗಿಲ್ಲ, 30 ರೂಪಾಯಿನ ನಮ್ಗೆ ಇದ್ದಿದ್ದು ಸಾಕಿತ್ತು. ನಮಗೇನು 36, 40 ರೂಪಾಯಿ ಮಾಡೋದು ಬೇಕಾಗಿ ಅವಶ್ಯಕತೆ ಇರಲಿಲ್ಲ. ನಮಗೆ ಫ್ರೀ ಬಸ್ಸು ಕ್ಯಾನ್ಸಲ್ ಮಾಡಿದ್ರೆ ಸಾಕು, ನಮ್ಗೆ ಇನ್ನೇನು ಬೇಕಾಗಿಲ್ಲ ಮೇಡಮ್. ನಿಮ್ಗೆ 6 ರೂಪಾಯಿ ಜಾಸ್ತಿ ಮಾಡಿದ್ರೆ ಒಂಥರ ಲಾಭನೇ ಅಲ್ವಾ ಮೇಡಮ್? ಲಾಭ ಜನ ಬರಬೇಕಲ್ಲ ಮೇಡಮ್, ಜನ ಬರಬೇಕಲ್ಲ. ಲಾಭ ಅಂತ ನಾವು ಹೇಳ್ತೀವಿ, ಕಸ್ಟಮರ್ ಕೊಡಬೇಕಲ್ಲ, ಬರಬೇಕಲ್ಲ. ಅವ್ರನ್ನ ನೋಯಿಸ್ಕೊಂಡು ಕೊಡ್ತಾರೆ, ಅದು ನಮಗೆ ಒಳ್ಳೇದಲ್ಲ ಮೇಡಮ್. ಅದು ಯಾಕೆಂದರೆ 30 ರೂಪಾಯಿ ಇರೋ ಮೀಟ್ರಿಗೆ ಬಾಡಿಗೆ ಬರ್ತಾ ಇಲ್ಲ. 30 ರೂಪಾಯಿ ಮೇಲೆ ಹತ್ತೋದು ಯಾರೂ ಹತ್ತೋದು ಇಲ್ಲ. ಹಂಗಾಗಿ ನಮ್ಗೆ ಆಧಾರ್ ಕಾರ್ಡಿಂದ ನಮಗೆ ಎಫೆಕ್ಟು ಇದೆ, ತೊಂದರೆ ಇದೆ. ಇಷ್ಟು ದಿವಸ ನಮಗೆ ಬೈಕ್ ಟ್ಯಾಕ್ಸಿ ಅಂದರು, ಸ್ವಲ್ಪ ಸ್ಟಾಪ್ ಆಯಿತು. ಅದರಿಂದ ಒಂದು 100 ರೂಪಾಯಿ 200 ರೂಪಾಯಿ ನಮಗೆ ಹೆಚ್ಚು ಆಗ್ತಾಯಿದೆ, ಇಲ್ಲ ಅಂತ ಹೇಳೋಕೆ ಹೋಗೋದಿಲ್ಲ. ಹಂಗಾಗಿ ನಮ್ಮ ಸಂಸಾರಕ್ಕೂ ಕಷ್ಟನೇ ಅದು, ಅರ್ಥ ಆಯ್ತಾ? ಹಂಗಾಗಿ 36 ರೂಪಾಯಿ ದೊಡ್ಡ ವಿಷಯ ಅಲ್ವೇ ಅಲ್ಲ. 6 ರೂಪಾಯಿ ಈಗ 30 ರೂಪಾಯಿ ತಗೊಳ್ಳೋರು 40 ರೂಪೀಸ್ ತಗೊಂಡು ಹೋಗ್ತಾರೆ. ಇಲ್ಲ ಮೇಡಮ್, ಖುಷಿ ಇಲ್ಲ. ಅವ್ರು ಮಾಡಿ ಅಂತ ನಾವೇನು ಕೇಳಿಲ್ಲ. ಈಗ 36 ರೂಪಾಯಿ ಮಾಡ್ತಾರೆ, ಗ್ಯಾಸ್ ರೇಟ್ ಅದಕ್ಕೆ ಡಬಲ್ ತ್ರಿಬಲ್ ಮಾಡ್ಬಿಡ್ತಾರೆ. ಏನು ಪ್ರಯೋಜನ ಬಂತು? ಮತ್ತೆ 36 ರೂಪಾಯಿ ಮಾಡಿದಾರ, 4 ರೂಪಾಯಿ ಚೇಂಜ್ ಕೇಳ್ತಾರೆ, ಚೇಂಜ್ ಇಲ್ಲ. ಅಯ್ಯೋ ಆಟೋದ್ರಿಗೆ ಕೊಡಲ್ಲ, ಅದಿಲ್ಲ ಅಂತ ಗಲಾಟೆ ಮಾಡ್ತಾರೆ. ರೌಂಡ್ ಫಿಗರ್ ಮಾಡ್ರಿ ಅಂದರೆ ನಾವು ಹೇಳೋದೇ ಒಂದು, ಅವ್ರು ಮಾಡೋದೇ ಒಂದು. ಏನು ಪ್ರಯೋಜನ ಬಂತು? ಮಾಡೋಕ್ಕೆ ಕೆಲಸ ಇಲ್ಲದೆ ಮಾಡ್ತಾರೆ, ಆಮೇಲೆ ನಮ್ಮನ್ನೇ ಸರಿಯಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಲೈವ್ನಲ್ಲಿ. ಸುಷ್ಮಿತಾ, ಈಗ ರೇಟ್ ಜಾಸ್ತಿ ಆಗಿದೆ ಅಂತೇಳಿ ಜನಸಾಮಾನ್ಯರು ವಿರೋಧ ಮಾಡೋದು ಅದು ಕಾಮನ್ನು. ಆದರೆ ಏನೋ ಆಟೋದವರೇ ಇದನ್ನು ವಿರೋಧ ಮಾಡ್ತಿದ್ದಾರಲ್ಲ, ಹಿಂಗಿದು? ಶರತ್, ಸತತವಾಗಿ ಕಳೆದ 1 ವರ್ಷದಿಂದಲೂ ಕೂಡ ಹಲವು ಸಂಘಟನೆಗಳು, ಅದರಲ್ಲೂ ಕೂಡ ಪ್ರಮುಖವಾಗಿ ಆಟೋ ಸಂಘಟನೆಗಳೇನಿತ್ತು,
ಏನು ಈ ಒಂದು ಮೀಟರ್ ದರ ಅಂದರೆ ಪ್ರತಿನಿತ್ಯವೂ ಕೂಡ ಬೆಂಗಳೂರಲ್ಲಿ ಒಂದಲ್ಲ ಒಂದು ದರ ಏರಿಕೆ ಆಗುತ್ತೆ. ಈ ಒಂದು ದರ ಏರಿಕೆ ನಡುವೆ ಇವಾಗ 30 ರೂಪಾಯಿಗೆ ನಾವು ಆಟೋ ಓಡಿಸೋದು ಬಹಳಷ್ಟು ಕಷ್ಟ ಆಗುತ್ತೆ. ಈ ಒಂದು ದರ ಏರಿಕೆ ಏನಿದೆ, ಮೀಟರ್ ದರ ಏರಿಕೆ, ಅದನ್ನು ಮಾಡಿ ಅಂತ ಹೇಳಿ ಸತತವಾಗಿ ಕಳೆದ 1-1.5 ವರ್ಷದಿಂದಲೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ಕೊಳ್ತಾ ಬರ್ತಾ ಇದ್ರು. ಅವರ ಮನವಿಯಂತೆ ಇದೀಗ ನಾಳೆಯಿಂದಲೂ ಕೂಡ ಆಟೋ ದರ ಏರಿಕೆ ಆಗುತ್ತೆ. ಅಂದರೆ ಪ್ರತಿ 2 ಕಿಲೋಮೀಟರ್ಗೆ 36 ರೂಪಾಯಿಗೆ ಮೀಟರ್ ದರ ಏರಿಕೆ ಮಾಡಿರುವಂಥದ್ದು. ಈ ಹಿಂದೆ ಇವತ್ತಿನವರೆಗೂ ಕೂಡ ಅದು 30 ರೂಪಾಯಿ ಇರುತ್ತೆ. ಸೊ ಆದರೆ ಎಲ್ಲೋ ಒಂದು ಕಡೆ ಇದು ಆಟೋ ಚಾಲಕರಲ್ಲಿ ಅಸಮಾಧಾನಕ್ಕೆ ಕಾರಣ ಆಗಿದೆ. 2 ಕಾರಣ ಇದೆ. ಒಂದು ಕಾರಣ, ಈಗ ಆಲ್ರೆಡಿ ಶಕ್ತಿ ಯೋಜನೆ ಬಿಟ್ಟಾಗ್ಲಿನಿಂದಲೂ ಕೂಡ ಆಟೋಗಳಿಗೆ ಜನರು ಸರಿಯಾಗಿ ಬರ್ತಾ ಇಲ್ಲ. ಹೀಗಾಗಿ 30 ರೂಪಾಯಿಗೆ ನಮಗೆ ಯಾವುದೇ ರೀತಿ ಬಿಸ್ನೆಸ್ ಆಗ್ತಾ ಇಲ್ಲ. ಇನ್ನು 36 ರೂಪಾಯಿ ಮಾಡಿದ್ರೆ ಬರುವಂತಹ ಪ್ಯಾಸೆಂಜರ್ ಆದರೂ ಹೇಗೆ ಬರ್ತಾರೆ? ನಮಗೆ 30 ರೂಪಾಯಿಗೆ ನಮಗೆ ಈಗಿನ ಮೀಟರ್ ದರ ಇರಲಿ, ಅಟ್ಲೀಸ್ಟ್ 25 ರೂಪಾಯಿಗೆ ಅದನ್ನು ಇಳಿಸಿದ್ರೂ ಕೂಡ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಆದರೆ ನಮಗೆ ಸರಿಯಾಗಿ ಏನು ಪ್ಯಾಸೆಂಜರ್ ಬಂದರೆ ಸಾಕು, ನಮ್ಮ ಜೀವನ ನಡೆದ್ರೆ ಸಾಕು ಅಂತ ಹೇಳಿ ಒಂದು ವಲಯದ ಆಟೋ ಚಾಲಕರು ಹೇಳಿದ್ರೆ, ಮತ್ತೊಂದು ವಲಯದ ಆಟೋ ಚಾಲಕರು ಹೇಳ್ತಾ ಇರುವಂಥದ್ದು ನಾವಿಟ್ಟಿದ್ದು 40 ರೂಪಾಯಿಗೆ ಬೇಡಿಕೆ, ಆದರೆ ಸರ್ಕಾರ ಮಾಡಿರುವಂಥದ್ದು 36 ರೂಪಾಯಿಗೆ. ಅಂದರೆ ಪ್ರತಿ ಕಿಲೋಮೀಟರ್ಗೆ 3 ರೂಪಾಯಿ, ಹಾಗೆ ಪ್ರತಿ 2 ಕಿಲೋಮೀಟರ್ಗೆ 6 ರೂಪಾಯಿ ಏನಿದೆ ಅದು ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಅಸಮಾಧಾನವನ್ನು ಉಂಟು ಮಾಡ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಒಂದು ರೌಂಡ್ ಫಿಗರ್ ಮಾಡಿದ್ರೆ 35 ರೂಪಾಯಿ ಅಥವಾ 40 ರೂಪಾಯಿ ಮಾಡಿದ್ರೆ ಒಂದು ರೌಂಡ್ ಫಿಗರ್ ಆಗ್ತಾ ಇತ್ತು. ಇವಾಗ 4 ರೂಪಾಯಿ ಚೇಂಜಿಗೆ ಎಲ್ಲಿ ಹುಡ್ಕೊಂಡು ಹೋಗೋದು? ಹಾಗೆ ಆ ಒಂದು 4 ರೂಪಾಯಿ ಚೇಂಜಿಗೆ ಪ್ಯಾಸೆಂಜರ್ ಹಾಗೆ ನಮ್ಮ ನಡುವೆ ಇಬ್ಬರ ನಡುವೆನೂ ಕೂಡ ಜಗಳ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ಇದು ಅವೈಜ್ಞಾನಿಕವಾಗಿ ಇವರು ದರ ಏರಿಕೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಕೆಲವೊಂದಿಷ್ಟು ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ಇದರ ನಡುವೆ ಪ್ಯಾಸೆಂಜರ್ಗಳು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, 6 ರೂಪಾಯಿ ಏರಿಕೆ ಆಗಿದೆ, ಇದು ನಮಗೆ ಪರವಾಗಿಲ್ಲ. ಯಾಕಂತ ಹೇಳಿದ್ರೆ ಕಳೆದ 4-5 ವರ್ಷದಿಂದಲೂ ಕೂಡ ಆಟೋ ಮೀಟರ್ ದರದಲ್ಲಿ ಯಾವುದೇ ರೀತಿ ಏರಿಕೆ ಆಗಿರಲಿಲ್ಲ. ಹೀಗಾಗಿ ಎಲ್ಲದರದ್ದು ಬೆಲೆ ಏರಿಕೆ ಆಗ್ತಾ ಇದೆ. ಹಾಗೆ ಬಹುತೇಕ ಮಹಿಳೆಯರು ಬಸ್ಸಲ್ಲಿ ಹೋಗೋದ್ರಿಂದ ಇದರ ಎಫೆಕ್ಟ್ ನಮಗೇನು ಆಗೋದಿಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ಪ್ಯಾಸೆಂಜರ್ ಕೂಡ ಹೇಳ್ತಾ ಇದ್ದಾರೆ. ಇವಾಗ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನಾಳೆಯಿಂದ ಇಷ್ಟು ದಿನ ಏನು 30 ರೂಪಾಯಿಗೆ ಇದ್ದಂತಹ ಪ್ರತಿ 2 ಕಿಲೋಮೀಟರ್ ಆಟೋ ಮೀಟರ್ ದರ ನಾಳೆ 36 ರೂಪಾಯಿ ಆಗುತ್ತೆ. ಅದಾದ ನಂತರ ಪ್ರತಿ ಕಿಲೋಮೀಟರ್ಗೆ 18 ರೂಪಾಯಿ, ಅಂದರೆ ಈ ಹಿಂದೆ 15 ರೂಪಾಯಿ ಇತ್ತು, ಈಗ 18 ರೂಪಾಯಿಗೆ ಅದು ಬದಲಾಗುತ್ತೆ. ಇದ್ರ ಜೊತೆಗೆ ಅಕ್ಟೋಬರ್ 31ರೊಳಗೆ ಎಲ್ಲರೂ ಕೂಡ ಹೊಸ ಮೀಟರ್ನ ಹಾಕ್ಸ್ಕೊಳ್ಬೇಕು ಅಂತ ಹೇಳಿ ಇವಾಗ ಜಿಲ್ಲಾಧಿಕಾರಿಗಳು ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇದ್ರ ಜೊತೆಗೆ ಪ್ರತಿಯೊಬ್ಬರು ಕೂಡ ಈ ಒಂದು ಆದೇಶದ ಪ್ರತಿ ಏನಿದೆ ಆ ಒಂದು ಆದೇಶದ ಪ್ರತಿಯನ್ನು ಆಟೋಗಳಲ್ಲಿ ಅಳವಡಿಸಬೇಕು ಅಂತ ಹೇಳಿ ಕಡ್ಡಾಯವಾಗಿ ಸೂಚಿಸಿರುವಂಥದ್ದು. ಕಾದ್ ನೋಡಬೇಕಾಗಿದೆ ನಾಳೆಯಿಂದ ಇದು ನಿಜಕ್ಕೂ ಕೂಡ ಜನರಿಗೆ ಎಫೆಕ್ಟ್ ಆಗುತ್ತಾ ಅಥವಾ ಆಟೋ ಚಾಲಕರು ಇದನ್ನು ಯಾವ ರೀತಿಯಲ್ಲಿ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿ. ಶರತ್, ಥ್ಯಾಂಕ್ ಯು ಸುಷ್ಮಿತಾ ಡೀಟೇಲ್ಸ್ಗಾಗಿ.